ಗೈಸ್ ನಮ್ಮ ತಾತವ್ರು ಟ್ರಿಪ್ ಹೋಗ್ತಾರೆ ಅಂತ ಹೇಳಿದೆ, ಆದ್ರೆ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿಲ್ಲ ಅಲ್ವಾ. ಎಲ್ಲೆಲ್ಲಿಗೆ ಹೋಗ್ತಿದ್ದೀರಾ ತಾತ? 5 days. ಫಸ್ಟು ಅಕ್ಕಿ ಹಿಟ್ಟಿಗೆ ಏನೇನು ಹಾಕೋಬೇಕಜ್ಜಿ? ಅಕ್ಕಿ ಹಿಟ್ಟಿಗೆ ಉಪ್ಪು ಹಾಕೊಂಡು ರಾಗಿ ಮುದ್ದೆ ಮಾಡ್ತೀವಲ್ಲ ಆ ಥರ ಮಾಡ್ಕೊಂಡ್ವಿ. ಆಮೇಲೆ ಇದು ಒಂದು ಮೂತಿ ಒಂದು ಬಾಲ, ಕಣ್ಣು ಇಲ್ಲಿ ಕಣ್ಣದು ಮೆಣಸಲ್ಲಿ ಇಲ್ಲಿ ಕಣ್ಣು ಮಾಡ್ತವ್ರೆ. ಏನು ಗೊತ್ತಾ, ನಮ್ಮ ಪಾಪ ಗಂಟೆ ಹೊಡೆದ್ರೆ ಅಳ್ತವನೆ. ಅದಕ್ಕೆ ನಾನು ಈಚೆಗೆ ಬಂದ್ಬಿಟ್ಟೆ ದೇವಸ್ಥಾನದಿಂದ. ಗಂಟೆ ಹೊಡೆದ್ರೂ ಭಯ ಬೀಳ್ತವನಿ. ಗೈಸ್ ನಮ್ಮೂರಲ್ಲಿ ಮನೆನೇ ಸೀರೆ ಅಂಗಡಿ ಆಗ್ಬಿಟ್ಟೈತೆ ನೋಡಿ. ಇಲ್ಲೊಂದು ಸೀರೆ ಅಂಗಡಿ ಬೋರ್ಡು, ಅಲ್ಲೊಂದು ಸೀರೆ ಅಂಗಡಿ ಬೋರ್ಡು, ಅಲ್ಲೊಂದು ಪವಿತ್ರ ಅಂತ ಸೀರೆ ಅಂಗಡಿ ಬೋರ್ಡು ಮುಂದೆ. ಸೊ ಗೈಸ್ ನಾನೇನು ಟ್ರಿಪ್ ಹೋಗ್ತಿಲ್ಲ ಏನೂ ಇಲ್ಲ, ಆದರೂ ಒಂದು ಬ್ಯಾಗ್ ತುಂಬ ಬಟ್ಟೆ ಆಗೈತೆ ನೋಡ್ರಿ. ಇದು ದೊಡ್ಡ ಬ್ಯಾಗ್ ತುಂಬಾನು ಐತೆ. ನಾನೇನು ಟ್ರಿಪ್ ಹೋಗ್ತಿಲ್ಲ ಏನೂ ಇಲ್ಲ, ಆದರೂ ಒಂದು. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾವಿನಿ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಇವತ್ತಿನ ವ್ಲಾಗ್ ಏನಂದರೆ, ನೀವು ಆಗಲೇ ಗೌರಿ ಗಣೇಶ ಅಂತ ಹೇಳಿದ್ನಲ್ಲ, ಅದೇ ವ್ಲಾಗು, ಹಬ್ಬದ ವ್ಲಾಗು. ಸೊ ಫ್ರೆಂಡ್ಸ್, ಇವತ್ತು ಹಬ್ಬದ ವ್ಲಾಗ್ ಮಾಡ್ತಾಯಿದ್ದೀನಿ. ಅಂದರೆ ನಮ್ಮ ಮನೇಲಿ ಹೆಂಗೆಲ್ಲ ಹಬ್ಬ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಂದರೆ ನಾನು ನಮ್ಮ ಮನೇಲಿ ಏನು ಅಷ್ಟು, ಅಂದರೆ ಅಜ್ಜಿ ಮನೇಲಿ ಏನು ಅಷ್ಟು ಗ್ರ್ಯಾಂಡಾಗಿ ಹಬ್ಬ ಮಾಡಲ್ಲ. ಯಾಕಂದರೆ ನಾನು ಲಾಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗಲ್ಲಿ ಹೇಳಿದಾಗೆ ಅವ್ರ ಮಕ್ಕಳು ಫುಲ್ಲು ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾರೆ ಅಂತ. ಇವರು ಮಾಡಲ್ಲ, ಅಂದರೆ ಅವ್ರ ಮಕ್ಕಳೆಲ್ಲ ಗಣೇಶನ ಕೂರಿಸಿ ಹಬ್ಬ ಮಾಡ್ತಾರೆ. ಸೊ ದಟ್ ಮೂರು ಮನೇಲಿ ಏನಕ್ಕೆ ಅಂತ ಇವರು ಹಬ್ಬ ಗ್ರ್ಯಾಂಡಾಗಿ ಮಾಡೋಕ್ಕೆ ಹೋಗಲ್ಲ. ಜಸ್ಟ್ ಪೂಜೆ ಮಾಡಿಬಿಟ್ಟು ಎಡೆ ಇಕ್ತಾರೆ ದೇವರಿಗೆ. ಆಮೇಲೆ ಇವಾಗಲೇ ಚೌತಿ ಪೂಜೆ ಆಗಿದೆ. ಅಂದರೆ ಚೌತಿ ಪೂಜೆ ರಾಹುಕಾಲ ಮುಗಿಯೋಕ್ಕೂ ಮುಂಚೆನೇ ಚೌತಿ ಪೂಜೆ ಮಾಡಬೇಕು ಅಂತ ಇತ್ತು. ಸೊ ದಟ್ ಚೌತಿ ಪೂಜೆ ಕೂಡ ಆಯಿತು. ಅಜ್ಜಿ ಅಡುಗೆ ಮಾಡ್ತಿದ್ದಾರೆ, ಅಂದರೆ ಕಡುಬು, ಅನ್ನ ಸಾಂಬಾರು, ಕಾಳುಳ್ಳಿ ಎಲ್ಲ ಅಡುಗೆ ಮಾಡ್ತಾಯಿದ್ದಾರೆ. ನಮ್ಮ ಪಾಪ ಮಲ್ಕೊಂಡಿದ್ದಾನೆ. ಅಂದರೆ ಇವತ್ತು ನಾಷ್ಟ ಕಾಫಿ ಎಲ್ಲ ಆದಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾಷ್ಟ ಇವತ್ತು ಹಬ್ಬದ ಕೆಲಸ ಜಾಸ್ತಿ ಇರೋದ್ರಿಂದ ನಾಷ್ಟ ಹೋಟ್ಲಲ್ಲಿ ತಂದು ತಿಂದ್ವಿ. ತಾತನ ಹೋಟ್ಲಲ್ಲೇ ತಿಂತು, ಅಜ್ಜಿ ಇನ್ನೂ ನಾಷ್ಟದೇನಿಲ್ಲ. ಅಜ್ಜಿ ಅಡುಗೆ ಮಾಡೋದ್ರಲ್ಲಿ ಫುಲ್ ಬ್ಯುಸಿ. ಅಜ್ಜಿ ಅಡುಗೆ ಮಾಡ್ತವ್ರೆ. ಆ್ಯಂಡ್ ದೆನ್ ತಾತ ಎಲ್ಲ ಈಚೆ ಹೋಗೈತೆ. ನಮ್ಮ ಪಾಪಂಗೆ ನೀರು ಮಲಗಿಸಿದ್ದೀನಿ. ನಾನು ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಸೊ ಬನ್ನಿ ನಮ್ಮಲ್ಲಿ ಪೂಜೆ ಹೆಂಗಾಗಿದೆ ಮತ್ತು ಅಡುಗೆ ಏನೇನಾಗಿದೆ ಅಂತ ತೋರಿಸ್ತೀನಿ ಇವಾಗ ನಿಮಗೆ. ಸೊ ಫ್ರೆಂಡ್ಸ್, ಚೌತಿ ಪೂಜೆ ಆಗಿದೆ, ಅಂದರೆ ಸೌತೆಕಾಯಿ ಹೊಡೆದು ಒಂದು ಪೂಜೆ ಆಗಿದೆ. ಒಟ್ಟು ಟೋಟಲ್ 3 ಪೂಜೆ ಮಾಡಬೇಕು. ಒಂದು ಪೂಜೆ ಆಗಿದೆ. ಆ್ಯಂಡ್ ದೆನ್ ನಮ್ಮ ಅಜ್ಜಿ ಅವರು ಅಡುಗೆ ಮಾಡ್ತಾರೆ. ಆಯ್ತಾನೆ ಅಜ್ಜಿ? ಕಡುಬು ಬೇಯಬೇಕು, ಕಡುಬಿಗೆ ಮುದ್ದೆ ಬೇಯ್ತೈತೆ. ಸಾಂಬಾರು ಅದೇ ಗಂಟೆ ಕೊಡ್ತೀನಿ, ಮಸಾಲೆ ಐತಿ, ನೀನು ಅದ್ರಾಗ ಹಾಕ್ಕೊಂತೀನಿ. ಕಾಳು ಅದು ಮಾಡಿಲ್ವಾ? ಇದನ್ನು ಕಾಳುಳ್ಳಿ ಆಗಿದೆ. ಇವಾಗ ಕಡುಬಿಗೆ ಹಿಟ್ಟು ಬೇಯ್ತಾ ಇದೆ. ಕಡುಬಿಂದು ಹೂರಣ ಕೂಡ ರೆಡಿಯಾಗಿದೆ. ಸೊ ಇವಾಗ ಎಲ್ಲ ರೆಡಿಯಾಗಿದೆ. ಕಡುಬು ಮಡಚಬೇಕು, ಅಂದರೆ ಕಡುಬು ಮಾಡಬೇಕು. ನಮ್ಮ ಪಾಪ ಮಲ್ಕೊಂಡವನೆ. ಸೊ ಗೈಸ್, ಎಲ್ರಿಗೂ ಇನ್ನೊಂದು ವಿಷಯ ಏನೋ ಹೇಳಬೇಕಿತ್ತು. ಏನಂದರೆ ನಮ್ಮ ತಾತ ಅಜ್ಜಿಯವರು ವರ್ಷ ಟ್ರಿಪ್ ಹೋಗ್ತಾರೆ ಗೌರಿ ಗಣೇಶ ಹಬ್ಬ ಮುಗಿಸ್ಕೊಂಡು. ಸೊ ಅದೇ ಥರ ಈ ವರ್ಷ ಕೂಡ ಹೋಗ್ತಾ ಇದ್ದಾರೆ. ಅಂದರೆ ಹೋಗೋದಾ ಬೇಡವಾ ಅಂತ ಇತ್ತು ಟ್ರಿಪ್ಪು. ನಾನು ಇದನ್ನಲ್ಲ, ಅದಕ್ಕೋಸ್ಕರ ಫೈನಲಿ ಅವರು 5 days ಟ್ರಿಪ್ಪು ಹೋಗೋಕ್ಕೆ ರೆಡಿಯಾಗಿದ್ದಾರೆ. ಯಾಕಂದರೆ ಹೋಗೋದಾ ಬೇಡವಾ ಅಂತ ಯಾಕೆ ಇತ್ತು ಅಂದರೆ, ನಾನು ಇದನ್ನಲ್ಲ, ಅದಕ್ಕೆ ಹೋಗೋದಾ ಬೇಡವಾ ಅಂತ ಇತ್ತು. ಆಮೇಲೆ ತಾತನೇ ಟ್ರಿಪ್ ಮಾಡ್ತಾ ಇರೋದ್ರಿಂದ, ತಾತನೇ ಹೋಗಿಲ್ಲ ಅಂದರೆ ಟ್ರಿಪ್ಪೇ ಕ್ಯಾನ್ಸಲ್ ಆಗುತ್ತೆ. ಅಂದರೆ ಹೊರಟಿರೋರೆಲ್ಲ ಬೇಜಾರು ಮಾಡ್ಕೊತಾರೆ ಅಂತ ಇವ್ರು ಹೋಗಲೇಬೇಕಾದ ಪರಿಸ್ಥಿತಿ ಬಂತು. ಸೊ ದಟ್ ನಾನು ಇವಾಗ 5 days ಈ ಮನೇಲಿ ಇರಲ್ಲ. ಅಂದರೆ ಇವಾಗ 5 ತಿಂಗ್ಳಿಗೆ ಬೀಳುತ್ತೆ, ನನ್ನ ಗಂಡನ ಮನೆಗೆ ಹೋಗಬೇಕು. 5 ತಿಂಗ್ಳಿಗೆ ಬಿದ್ಮೇಲೆ ಹೋಗ್ತೀನಿ. 5 days ಸದ್ಯಕ್ಕೆ ನಮ್ಮ ಅತ್ತಿಗೆ ಮನೇಲಿ ಇದ್ದು ಬರ್ತೀನಿ. ಆಮೇಲೆ ಮತ್ತೆ ಇಲ್ಲಿಗೆ ಬಂದುಬಿಟ್ಟು ಒಂದು 3 days ಆಗುತ್ತೆ ಅಷ್ಟೇ. ಒಂದು 3 days ಇಲ್ಲಿ ಇರ್ತೀನಿ ಅಷ್ಟೇ. ಆಮೇಲೆ ಮತ್ತೆ ನಾನು ನನ್ನ ಗಂಡನ ಮನೆಗೆ ಹೋಗ್ಬಿಡ್ತೀನಿ. ಆಮೇಲೆ ಬೆಂಗಳೂರಿಗೆ ಹೋಗ್ತೀನಿ. ಮತ್ತೆ ಬರೋದೇ ಇಲ್ಲ, ಇವ್ರು ಕರ್ಸ್ಕೊಳೋದೇ ಇಲ್ಲ ಅಲ್ವೇನಜ್ಜಿ? ಬೇಡವಂತೆ, ನಾನು ಅಜ್ಜಿ ಕೈಲಿ ಮಾಡೋಕ್ಕಾಗಲ್ವಂತೆ. ಅಂದರೆ ಅಜ್ಜಿನೋ ಪಾಪ ವಯಸ್ಸಾಗೈತಲ್ವಾ, ಅಲ್ವೇನಜ್ಜಿ? ಕಷ್ಟ ಆಗುತ್ತೆ. ಆಮೇಲೆ ಹಬ್ಬಕ್ಕೆ ಬಂದು ಹೋಗ್ತಾ ಇರ್ತೀನಿ ಅಷ್ಟೇ. ಕಂಪ್ಲೀಟಾಗಿ ಇನ್ನು ಗಂಡನ ಮನೆಗೆ ಹೋಗ್ತೀನಿ. ಪಾಪ ನಮ್ಮ ಅಪ್ಪ ಅಮ್ಮ ಮಾಡಲ್ಲ, ಅದಕ್ಕೆ ಇವರಾದರೂ ಮಾಡವ್ರೆ. ಇವರಿಗೆ ಒಂದು ಸ್ವಲ್ಪ ನನ್ನ ಮೇಲೆ ಪ್ರೀತಿ ಜಾಸ್ತಿ, ಅದಕ್ಕೆ ಇವರು ಬಾಣತನ ಮಾಡಿದ್ರು. ಸೊ
ಅವರೇನೋ ಬಿಟ್ಟರು ಅಂತ ಇವರು ಬಿಡೋಕ್ಕಾಗಲ್ಲ. ನಮ್ಮ ಅಪ್ಪ ಅಮ್ಮಂಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದರೆ ಇವರಿಗೂ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥ ಅಂತ ಹೇಳೋಕ್ಕೆ ಆಗಲ್ಲ. ಸೊ ಇವರು ಇನ್ನೇನು ನಾಳೆ ಬೆಳಗಿನ ಜಾವ ಟ್ರಿಪ್ ಹೋಗ್ತಾರೆ. ನಾನು ಇವ್ರ ಜೊತೆನೇ ಹೋಗ್ಬಿಟ್ಟು ನೆಲಮಂಗಲಕ್ಕೆ ಹೋಗಿ ಅಲ್ಲೊಂದು 5 ದಿವಸ ಇದ್ದು ಬರ್ತೀನಿ. ಇವ್ರ ಟ್ರಿಪ್ಪಿಂದ ಬರೋವರೆಗೂ ನಾನು ಅಲ್ಲೇ ಇರಬೇಕು. ಬಿಕಾಸ್ ನಾನು ಒಬ್ಬಳೇ ಮಾಡ್ಕೊಳಕ್ಕಾಗಲ್ಲ, ನನ್ನ ಜೊತೆ ಯಾರಾದರೂ ಇರಲೇಬೇಕು. ಸೊ ದಟ್ ನಮ್ಮ ಅತ್ತಿಗೆ ಮನೆಗೆ ಹೋಗ್ತಾಯಿದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಅಲ್ಲೂ ವ್ಲಾಗ್ಸ್ ಮಾಡ್ತೀನಿ, ಹಾಕ್ತೀನಿ, ನಿಮಗೆ ಡೈಲಿ ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು ಏನಂತ ಅಂದರೆ, ನನ್ನ ಚಾನಲ್ಲು ಗ್ರೋ ಅಪ್ ಆಗ್ತಾಯಿಲ್ಲ. ಇಷ್ಟು ದಿವಸ ಚೆನ್ನಾಗಿತ್ತು, 1K ವ್ಯೂಸು 2K ವ್ಯೂಸ್ ಬರ್ತಾಯಿತ್ತು. ಆದರೆ ಇವಾಗ ಬರ್ತಾಯಿಲ್ಲ. ಅಂದರೆ ಸಬ್ಸ್ಕ್ರೈಬರ್ಸ್ ಕೂಡ ಕಮ್ಮಿ ಆಗ್ತಾಯಿದ್ದಾರೆ. ಡೈಲಿ 10 to 15 ಸಬ್ಸ್ಕ್ರೈಬರ್ಸ್ ಬರ್ತಾಯಿದ್ರು. ಇವಾಗ 2 to 3 ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾಯಿಲ್ಲ. ಆಗಿರೋರೆಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ. ಏನಕ್ಕೆ ಅಂತಂದರೆ ನನಗೆ ಗೊತ್ತು, ನಾನು ಒಂದು ವಾರ ವ್ಲಾಗ್ ಮಾಡಿರಲಿಲ್ಲ. ಅದಕ್ಕೆ ಎಲ್ಲ ಅಂದರೆ ಒಂದು ವಾರ ಹುಷಾರಿರಲಿಲ್ಲ ಅಂತ ಒಂದು ವಾರ ವ್ಲಾಗ್ ಮಾಡಿರಲಿಲ್ಲ. ಅದಕ್ಕೆ ಸಬ್ಸ್ಕ್ರೈಬರ್ಸ್ ಎಲ್ಲ ಸ್ವಲ್ಪ ಬೇಜಾರಾಗಿ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದಾರೆ. ಸೊ ದಟ್ ಏನೂ ಮಾಡೋಕ್ಕಾಗಲ್ಲ. ಇನ್ನು ಮುಂದೆ ಕಂಟಿನ್ಯೂ ವ್ಲಾಗ್ ಅಪ್ಲೋಡ್ ಮಾಡ್ತಾಯಿರ್ತೀನಿ, ಹಿಂಗೆ ಎಂಟರ್ಟೈನ್ಮೆಂಟ್ ಮಾಡ್ತಾಯಿರ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಯಾರೂ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ಇನ್ನೂ ಬೇಕಿದ್ದರೆ ನೀವು ನನ್ನ ವೀಡಿಯೋಸ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ, ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ಖುಷಿಯಾಗುತ್ತೆ. ಆ್ಯಂಡ್ ದೆನ್ ಮುಂದೆ ವ್ಲಾಗ್ ಏನಾಗುತ್ತೆ ಅಂತ ನೋಡೋಣ. ಅಂದರೆ ಇವಾಗ ನಾನು ಫ್ರೆಶ್ ಅಪ್ ಆಗಿದ್ದೀನಿ, ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು. ಇವಾಗ ಹೋಗ್ತೀವ ಸಂಜೆ ಹೋಗ್ತೀವ ಅಂತ ಗೊತ್ತಿಲ್ಲ ದೇವಸ್ಥಾನಕ್ಕೆ ಯಾಕೆ ಅಂದರೆ ಪಾಪಂಗೆ ತಾಯ್ತ ಕಟ್ಸ್ಬೇಕು, ಅದಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು. ಮೇ ಬಿ ಸಂಜೆ ಹೋಗ್ತೀವಿ ಅಂದ್ಕೊತೀವಿ. ಸಂಜೆನೇನಜ್ಜಿ? ಅಜ್ಜಿ ಮಾತಾಡೋದು ಕೇಳ್ಸಲ್ಲ, ಅಜ್ಜಿ ಅಲ್ಲಿ ನಿಧಾನಕ್ಕೆ ಮಾತಾಡ್ತೈತೆ. ತಾತನ ಕಳಿಸ್ಬಿಟ್ಟು ದೇವಸ್ಥಾನ ತೆಗ್ದೈತಾ ಇಲ್ವಾ ಅಂತ ನೋಡಿ ಆಮೇಲೆ ಹೋಗ್ತೀವಿ. ದೇವಸ್ಥಾನ ತೆಗ್ದಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ವ, ಅಷ್ಟು ದೂರ ಹೋಗ್ಬೇಕು. ಆಮೇಲೆ ಅಷ್ಟೇ ಇವತ್ತಿನ ವ್ಲಾಗ್ ಅಂದ್ಕೊತೀನಿ. ಇವತ್ತಿನ ಫುಲ್ಲು ವ್ಲಾಗ್ ಹಾಕ್ತೀನಿ. ಆಮೇಲೆ ನಾಳೆ ಅವ್ರನ್ನ ಟ್ರಿಪ್ಪಿಗೆ ಕಳ್ಸೋದು ಕೂಡ ವ್ಲಾಗ್ ಹಾಕ್ತೀನಿ. ನೋಡಿ ಎಂಜಾಯ್ ಮಾಡಿ, ಕೀಪ್ ವಾಚಿಂಗ್. ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋವರೆಗೂ ಕಾಯ್ತಾ ಇರಿ. ನಿಮಗೆಲ್ಲ ಕಡುಬು ಮಾಡೋದು ಹೇಳ್ಕೊಡ್ಲಾ? ಫಸ್ಟು ಅಕ್ಕಿ ಹಿಟ್ಟಿಗೆ ಏನೇನು ಹಾಕೋಬೇಕಜ್ಜಿ? ಅಕ್ಕಿ ಹಿಟ್ಟಿಗೆ ಉಪ್ಪು ಹಾಕ್ಕೊಂಡು ರಾಗಿ ಮುದ್ದೆ ಮಾಡ್ತೀವಲ್ಲ ಆ ಥರ ಮಾಡ್ಕೊಳ್ರಿ. ಆಮೇಲೆ ಇದು ಏನಜ್ಜಿ, ಇದು ಏನಂತಾರ ಹಪ್ಳ ಮಾಡೋದು ಮನೆ ತಗೊಳ್ಳಿ. ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳಿ. ಆಮೇಲೆ ಇದೇನಜ್ಜಿ, ಕಾಯ ರಸನ ತೆಗ್ದಿಟ್ಕೊಂಡು ಸ್ವಲ್ಪ ಈ ಕವರಿಗೆ ಹಿಂಗೆ ಹಾಕ್ರಿ. ಆಮೇಲೆ ಹಿಂಗೆ ಮಾಡಿಕೊಂಡು ಉಂಡೆನ ಇದನ್ನಿಟ್ಟು ಹಿಂಗಿಟ್ಟು ಹಿಂಗೆ ಪ್ರೆಸ್ ಮಾಡಿ, ಇದನ್ನ ಕಡುಬು ಮಡ್ಚೋದು ಅಂತ ಕರೀತಾರೆ. ಇದಕ್ಕೊಂದು ಸ್ವಲ್ಪ ಕಾಯಿ ರಸ ಹಚ್ಚಿ ಇದನ್ನ ತೆಗೆದು ಫುಲ್ ತೆಳ್ಳಗಾಗೈತಲ್ಲ ಜೇ, ಅದು ತೆಳ್ಳಗಾಗಿತ್ತು ಫ್ರೆಂಡ್ಸ್. ಅದೆಲ್ಲ ಕ್ಯಾನ್ಸಲ್. ಸ್ವಲ್ಪ ಮೆತ್ತಗೆ ಮಾಡಿದೆ ಅಂದರೆ ಗಟ್ಟಿ ಇರಬೇಕು, ಇದು ದಪ್ಪ ಇರಬೇಕು, ಅದು ಕ್ಯಾನ್ಸಲ್ ನೋಡ್ರಿ. ಇದು ಸಾಕಿನಾಜಿ, ಇಷ್ಟು ದಪ್ಪ ಇರಬೇಕು. ಎಲ್ಲರಿಗೂ ಕಡುಬು ಮಾಡೋಕೆ ಬರುತ್ತೆ, ನಾನು ಅಂದರೂ ಹೇಳ್ಕೊಡ್ತೀನಿ, ಕಲ್ತ್ಕೊಳ್ಳಿ ಫ್ರೆಂಡ್ಸ್. ನನಗೆ ಬರಲ್ಲ. ಇಷ್ಟು ಕೆಲಸ ಮಾಡ್ತಾರೆ ನೋಡ್ರಿ ನಮ್ಮ ಅಜ್ಜಿ ನನ್ನ ಕೈಯಲ್ಲಿ. ಆಮೇಲೆ ಹೂರ್ಣ ರೆಡಿ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ಇದರೊಳಗೆ ಒಂದು ಸ್ಪೂನ್ ಹಾಕಿ, 1 ಸ್ಪೂನೇ ಸಾಕಾ? ಹಿಂಗೆ ಹಾಕ್ಕೊಂಡು ಜಾಸ್ತಿ ಎಲ್ಲ ತಗೊಂಬಿಡಿ. ಇದನ್ನು ಹಿಂಗೆ ಕ್ಲೋಸ್ ಮಾಡಿ ಹಿಂಗೆ ಪ್ರೆಸ್ ಮಾಡಿ ಮಿಕ್ಕಿ ರೈಟ್ನ ಹಿಂಗೆ ತೆಗೀರಿ. ಹೂರ್ಣಕ್ಕೆ ಏನೇನು ಹಾಕೊಂಡೈತೆ ಅಂತ ನಮ್ಮ ಅಜ್ಜಿನಾಗೆ ಕೇಳಬೇಕು, ನಂಗೆ ಗೊತ್ತಿಲ್ಲ ಏನೇನು ಹಾಕೊಂಡೈತೆ ಅಂತ. ಅದು ಹೆಂಗೆ ಮಾಡೋದಂತನೂ ನಂಗೆ ಗೊತ್ತಿಲ್ಲ. ಆಮೇಲೆ ಇದು ನಿಮ್ಗೆ ಓಪನ್ ಮಾಡಿದ್ರೆ ನಿಮಗೆ ಕಡುಬು ರೆಡಿ. ಎಳ್ಳು ಹಾಕಿದ್ಯಾ ಅದಕ್ಕೆ? ನಾನು ತಿನ್ಬಾರ್ದು ಅಂತ ಎಳ್ಳು ಹಾಕಿದ್ರೆ ಫ್ರೆಂಡ್ಸ್, ಎಲ್ಲರಿಗೂ ಕಡುಬು ಮಾಡೋದು ಆದರೂ ನಾನು ಹೇಳ್ಕೊಡ್ತಿದ್ದೀನಿ. ಸುಮ್ಮನೆ ಇರಲಿ ಅಂತ ವ್ಲಾಗಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನೋಡ್ರಿ. ನೀವೆಲ್ಲ ಎಲ್ಲರೂ ಅಂದ್ಕೊಂಡಿರ್ತೀರ ನನ್ನ ಕೆಲಸನೇ ಮಾಡಲ್ಲ ಅಂತ. ಅದಕ್ಕೆ ಕೆಲಸ ಮಾಡ್ತಾರೆ ನಾವು ಆ ವ್ಲಾಗ್ ತೋರಿಸ್ತೀವಿ. ಅದಕ್ಕೋಸ್ಕರ ಏನು ಬಂದಿಲ್ಲ ಫ್ರೆಂಡ್ಸ್. ಜೈ. ಸೊ ಫ್ರೆಂಡ್ಸ್, ಇವಾಗ ಕಡುಬು ಮಾಡಿಸ್ತಾ ಇದ್ದೀವಿ. ಆಮೇಲೆ ಕಡುಬಾದ್ಮೇಲೆ ಅಡುಗೆನೂ ಆಗೈತೆ. ಮತ್ತೆ ಇನ್ನೊಂದು ಪೂಜೆ ಮಾಡಬೇಕು. ಇನ್ನೊಂದು ಪೂಜೆ ತಾತ ಬರೋವರೆಗೂ ಮಾಡಲ್ಲ, ತಾತನೇ ಮಾಡೋದಲ್ವಾ. ಸೊ ತಾತ ಬರೋವರೆಗೂ ಬಂದಮೇಲೆ ಮಾಡಿಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಲವ್ ಯು ಆಲ್. ಗೈಸ್, ಕಡುಬು ತುಂಬ ಕಡಿಮೆ. ನೀನು ಒತ್ತೊತ್ತು ಕೊಡು, ನಾನು ಮಾಡಿಸ್ತೀನಿ. ಕಡುಬು ಸ್ವಲ್ಪ ಕಮ್ಮಿನೇ ಮಾಡ್ತಾ ಇದ್ದೆ ಅಜ್ಜಿ. ಜೈ ಏನಜ್ಜಿ? ಏನು ಸಾಕಜ್ಜಿ? ತಾತನೇ ತಿನ್ನುತ್ತೆ ಒಂದು 50. ಎರಡು ಕಡುಬು ಮಾಡಿ ಒತ್ತಜ್ಜಿ. ಇನ್ನೊಂದು ಚೂರು ಯಾಕಜ್ಜಿ?
ಸೊ ಗೈಸ್ ಮುಂದೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಂಟಿಲ್ ನಾನು ಕೀಪ್ ವಾಚಿಂಗ್. ಕಡುಬು ಮಾಡಿ ಚೆನ್ನಾಗಿ ಕಂಟಿನ್ಯೂ ಮಾಡ್ತೀನಿ. ಇಷ್ಟೇ ಈಸಿ. ಇನ್ನೊಂದು ಬೇಕು ನೋಡಿ. ಇಲ್ಲಿ ಎಲ್ಲ ಮಾಡಲ್ವಾ? ಹಾಂ. ಸೊ ಗೈಸ್ ಏನು ಗೊತ್ತಾ, ನಮ್ಮ ತಾತ ಅವರು 5 days ಟ್ರಿಪ್ ಹೋಗ್ತಾ ಇದ್ದಾರೆ ಅಂತ ಹೇಳಿದೆ. ಬಟ್ ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಾನು ಹೇಳಿಲ್ಲ. ನಾನಿವಾಗ ಅದನ್ನು ನಮ್ಮ ತಾತನ ಕೈಯಿಂದನೇ ಹೇಳಿಸ್ತೀನಿ. ಅಂದರೆ ನನ್ನ ತಾತನ ಕೇಳ್ತೀನಿ ಹೋಗ್ಬಿಟ್ಟು ಎಲ್ಲೆಲ್ಲಿ ಟ್ರಿಪ್ ಹೋಗ್ತಾ ಇದ್ದಾರೆ ಅಂತ. ಸೊ ಬನ್ನಿ ಇವಾಗ ಅವ್ರು ಎಲ್ಲೆಲ್ಲಿ ಟ್ರಿಪ್ ಹೋಗ್ತಾ ಇದ್ದಾರೆ ಅಂತ ಕೇಳ್ಕೊಬರೋಣ. ಅಂದರೆ ಯಾವ ಸೈಡು, ಯಾವ್ಯಾವ ಪ್ಲೇಸು ಅಂತ ಕೇಳ್ಕೊಂಬರೋಣ ನಮ್ಮ ತಾತ. ಹಾಂ. ಸೊ ಗೈಸ್ ನಮ್ಮ ತಾತವರು ಟ್ರಿಪ್ ಹೋಗ್ತಾ ಇದ್ದಾರೆ ಅಂತ ಹೇಳಿದೆ, ಆದರೆ ಎಲ್ಲಿಗೆ ಅಂತ ನಾನು ಹೇಳಿಲ್ಲ. ಸೊ ಇವಾಗ ಅದನ್ನು ನಮ್ಮ ತಾತನ ಹತ್ರ ನಾವು ಕೇಳ್ತೀನಿ ಎಲ್ಲಿಗೆ ಅಂತ. ಸೊ ಬನ್ನಿ ಇವಾಗ ನಮ್ಮ ತಾತ ಏನೋ ಕೆಲಸ ಮಾಡ್ತಿರ್ಬೇಕು. ಸೊ ಕೇಳೋಣ ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೀರಾ ಟ್ರಿಪ್ ಅಂತ, ಅಂದರೆ ಯಾವ್ಯಾವ ಪ್ಲೇಸ್ ಅಂತ ಕೇಳೋಣ ಬನ್ನಿ. ಗೈಸ್ ನಮ್ಮ ಅಜ್ಜಿ ಇಲ್ಲಿ ಮಾಡ್ತವ್ರೆ. ಅದು ಇಲ್ಲಿ ಅಂತೆ. ಗಣೇಶಂಗೆ ಏನಾಗಬೇಕದು ಇಲ್ಲಿ? ವಾಹನ. ಇಲ್ಲಿ ನಮ್ಮ ಗಣೇಶನ ವಾಹನ ಮಾಡ್ತೈತೆ ನಮ್ಮ ಅಜ್ಜಿ ನೋಡ್ರಿ. ಏನಜ್ಜಿ ಹಂಗೆ ಮಾಡ್ತಿದ್ಯಾ? 4 ಕಾಲ ಅದು, 2 ಕಾಲ, ಒಂದು ಮೂತಿ, ಒಂದು ಬಾಲ. ಕಣ್ಣು ಇಲ್ಲಿ ಕಣ್ಣು, ಅದು ಮೆಣಸಲ್ಲಿ ಇಲ್ಲಿ ಕಣ್ಣು ಮಾಡ್ತವ್ರೆ. ಎಡೆ ನೋಡಿ ಇಲ್ಲಿ ರೆಡಿ ಆಯ್ತು ನಮ್ದು. ಚೆನ್ನಾಗಿದ್ಯಾ? ಕಮೆಂಟ್ ಮಾಡಿ ಹೇಳಿ. ಅದು ಒಳ್ಳೆಕ್ಕೆ ಇಲ್ಲಿ ಗಣೇಶನ್ ವಾಹನ ಇಲ್ಲಿ. ಕಡುಬು ಮಾಡಿಸ್ತೈತೆ, ನಾನು ಮಾಡಿಸಿದೆ ಸ್ವಲ್ಪ. ಅಜ್ಜಿ ಸ್ವಲ್ಪ ಮಡಚ್ತೈತೆ, ಇನ್ನೊಂದು ಸ್ವಲ್ಪ ಇತ್ತು. ನಾನೇನಾದರೂ ಕೆಲಸ ಮಾಡಿದ್ರೆ ನಮ್ಮ ಅಜ್ಜಿ ಏನನ್ನುತ್ತೆ ಗೊತ್ತಾ, ವಿಡಿಯೋ ಮಾಡೋಕ್ಕೋಸ್ಕರ ಕೆಲಸ ಮಾಡೋಕ್ಕೆ ಬಂದವಳೆ ಅಂತ ನಮ್ಮ ಅಜ್ಜಿ. ಆಲ್ಮೋಸ್ಟ್ ಆಲ್ ನಾನು ಕೆಲಸ ಮಾಡಿದ್ರೆ ವೀಡಿಯೋ ಮಾಡ್ತೀನಲ್ವ, ಅದಕ್ಕೆ ಅವ್ರಿಗೆಲ್ಲ ಹಂಗನ್ನೋದು. ನಮ್ಮ ತಾತ ಇವಾಗ ಇನ್ನೊಂದು ಪೂಜೆ ಮಾಡ್ತೈತೆ, ಎಡೆ ಎಲ್ಲ ಇಕ್ಬಿಟ್ಟು. ಎಡೆ ಇಕ್ಬಿಟ್ಟು ಇವಾಗ ಇಲ್ಲಿ ಇಕ್ಕಿ ಬೆನ್ಕನ್ ಮಾಡಿ ಇವಾಗ ಪೂಜೆ ಮಾಡ್ತೈತೆ ನಮ್ಮ ತಾತ. ಸೊ ಹೂವು ಇಲ್ಲ ಫ್ರೆಂಡ್ಸ್, ಬನ್ನಿ ಹೂವು ಕಿತ್ಕೊಂಬರಕ್ಕೆ ಹೋಗೋಣ. ಹೂವು ಕಿತ್ಕೊಂಬರಕ್ಕೆ ಹೋಗೋಣ. ನೋಡಿ ಎಷ್ಟು ಹೂವು ಬಿಟ್ಟೈತೆ ನಮ್ಮ ಗಿಡದಲ್ಲಿ. ಇದೇನು ಹೂವು ಅಂತ ಯಾರಿಗೂ ಗೊತ್ತಿಲ್ಲ, ನಮ್ಮ ಅಜ್ಜಿಗೂ ಕೂಡ ಗೊತ್ತಿಲ್ಲ. ಆದರೂ ನಾವು ದೇವ್ರ ಪೂಜೆ ಮಾಡಕ್ಕೆ ಇಕ್ತೀವಿ. ಒಂದು ಹೂವು ಕಿತ್ಕೊಂಬಂದ್ರು ನಾನು 4 ಹೂವು ಕಿತ್ಕೊಂಡು ಹೋಗ್ತಾಯಿದ್ದೀನಿ. ಒಂದು ಹೂವು ಕಿತ್ಕೊಂಬಂದರು ನಮ್ಮ ಅಜ್ಜಿಯವರು, ನಾನು 4 ಹೂವು ಕಿತ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನೊಂದು ಹೂವು ಕಿತ್ಕೊಂಬಂದೆ ತಾನೆ, ನಾನು 4 ಹೂವು ಕಿತ್ಕೊಂಬಂದಿದ್ದೀನಿ. ತಗೋ. ಸೊ ಪೂಜೆ ಎಲ್ಲ ಆದ್ಮೇಲೆ ಸಿಗ್ತೀನಿ ಗೈಸ್. ಅಂತಿಲ್ಲ ಕೀಪ್ ವಾಚಿಂಗ್. ಗೈಸ್ ಕಡುಬು ತಿಂತಿದ್ದೀವಿ ಆಗಲೇ, ಪೂಜೆ ಎಲ್ಲ ಆಯಿತು. ಗೈಸ್ ನಮ್ಮ ತಾತವ್ರು ಟ್ರಿಪ್ ಹೋಗ್ತಾರೆ ಅಂತ ಹೇಳಿದೆ, ಆದ್ರೆ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿಲ್ಲ ಅಲ್ವಾ? ಎಲ್ಲೆಲ್ಲಿಗೆ ಹೋಗ್ತಿದ್ದೀರಾ ತಾತ? 5 days. ತಂಜಾವೂರು, ಚಿದಂಬರಂ, ಕುಂಭಕೋಣಂ, ಮಹಾಬಲಿಪುರ, ಕಂಚಿ, ಮೇಲ್ಮರುವತ್ತೂರು. ಎಷ್ಟು ಪ್ಲೇಸ್ ಟೋಟಲ್? ಬೆಂಗಳೂರು, ರತ್ನಗಿರಿ. ಎಷ್ಟು ಪ್ಲೇಸ್ ಟೋಟಲು? ಒಂದು 10 ಪ್ಲೇಸ್ ಆಗುತ್ತೆ. 10 ಪ್ಲೇಸ್ ಟೋಟಲು. ನವಗ್ರಹ ದರ್ಶನ ಗೊತ್ತಲ್ಲ, ಅವೇ 9. ಅವೇ 9 ಅನ್ಕೋ. ಒಂದು 11, 12 ಆಗುತ್ತಾ? 15 ಪ್ಲೇಸ್ಗೆ ಹೋಗ್ತಾರೆ ಟೋಟಲು. 5 ದಿವಸದಲ್ಲಿ ಅದನ್ನೆಲ್ಲ ಕವರ್ ಮಾಡೋಕ್ಕಾಗಲ್ಲ. 6 ದಿವಸ ಆಗುತ್ತೆ, ಮೇ ಬಿ ಆಗುತ್ತೆ. 6 ದಿವಸ, 6 ದಿವಸಕ್ಕೆ ಮುಗಿಸ್ಕೊಂಡು ಬರ್ತಾರೆ. ಆಮೇಲೆ ನನ್ನ ಗಂಡನ ಮನೆಗೆ ಕಳಿಸ್ತಾರೆ ಬಂದು. ಇಲ್ಲ ತವ್ರ ಮನೆಯಿಂದ ಅದು ಬೆಳ್ಳಿ ಹಾಕ್ಲೇಬೇಕು. ಹಾಕ್ಸ್ಕೊಂಡೆ ಹೋಗೋದು, ಇಲ್ಲಾಂದ್ರೆ ನಾನು ಹೋಗೋದೇ ಇಲ್ಲ. 9 ತಿಂಗಳು ಹೋಗ್ತೀನಿ. ಇದು ತವ್ರ ಮನೆ ಅಲ್ಲ, ಇದು ತಾತ ಮನೆ. ತವ್ರ ಮನೆ ಬೆಂಗಳೂರಿಗೆ ಐತೆ. ತಾತನ ಮನೆ ಆದ್ರೇನು ತವ್ರ ಮನೆ ಆದ್ರೇನು? ತವ್ರ ಮನೆ ಮುಂದ್ಗಡೆ ಐತೆ, ಆ ಗಾಡಿಯಿಂದ ಆ ಕಡೆಗೆ. ತವ್ರ ಮನೇಲಿ ನಮ್ಮ ಅಪ್ಪ ಅಮ್ಮ ಇಲ್ವಲ್ಲ. ಸೊ ಗಾಯ್ಸ್, ಮುಂದೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸಿಗುವ ಮತ್ತೆ. ಸೊ ಫ್ರೆಂಡ್ಸ್, ನಾನು ಇವಾಗ ರೆಡಿ.
ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ ದೇವಸ್ಥಾನಕ್ಕೆ ಹೋಗೋಕ್ಕೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು, ಪಾಪಂಗೆ ಯಂತ್ರ ಹಾಕ್ಸ್ಕೊಂಡು ಏನೆಲ್ಲ ಪೂಜೆ ಪ್ರೊಸೆಸಸ್ ಇದೆಯೋ ಅದೆಲ್ಲ ಮುಗಿಸ್ಕೊಂಡು ಬರ್ತೀವಿ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಅಂದರೆ ನಾನು ಇವತ್ತೇ ಹೊರಟ್ಬಿಡ್ತೀನಿ ನೆಲಮಂಗ್ಲಕ್ಕೆ. ಯಾಕೆಂದರೆ ಅವರು ನಮ್ಮ ಅತ್ತಿಗೆಯವರು ಹುಳಿಯಾಗಿ ಹೋಗಿದ್ರು ನಾಗರು ಮಾಡೋದಕ್ಕಂತ. ಅವ್ರು ನಾಗರು ಮಾಡ್ಕೊಂಡು ಹೆಂಗಿದ್ರು ಇವಾಗ ನಮ್ಮೂರ ಮೇಲೆ ಹೋಗಬೇಕು, ನೆಟ್ಟೂರ ಮೇಲೆ. ಸೊ ದಟ್ ಹಂಗೆ ಅವರು ಬಂದು ನನ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ನಾಳೆ ನಮ್ಮ ತಾತ ಟ್ರಿಪ್ ಹೋಗ್ತಾರೆ. 5 ದಿವಸ ನಾನು ಅವ್ರನ್ನ ಮಿಸ್ ಮಾಡ್ಕೊತೀನಿ. 5 ದಿವಸ ಆಮೇಲೆ ಕಂಪ್ಲೀಟಾಗಿ ಮಿಸ್ ಮಾಡ್ಕೊಬೇಕು. 3 ದಿವಸ ಬಂದಿರ್ತೀನಿ ಅಷ್ಟೇ, ಆಮೇಲೆ ಕಂಪ್ಲೀಟಾಗಿ ಅವ್ರನ್ನ ಮಿಸ್ ಮಾಡ್ಕೋಬೇಕು. 5 ದಿವಸ ಹೆಂಗೆ ಕಳೆಯೋದಂತಲೇ ಗೊತ್ತಿಲ್ಲ. ಆಮೇಲೆ ಕಂಪ್ಲೀಟ್ ವರ್ಷ ಇಷ್ಟು ಮಿಸ್ ಮಾಡ್ಕೊತೀನಿ ಅಂತ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. 5 ದಿವಸ ನಮ್ಮ ಪಾಪನ್ನ ಸುಧಾರ್ಸೋಕ್ಕೆ ನಾನು ಮಾತಿಗೆ ಮುಂಚೆ ಅಜ್ಜಿ 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 ಅಂತ ಡೈಲಿ ಇದ್ದಿದ್ದರೆ. ಸೊ ಅಲ್ಲಿಗೆ ಹೋದ್ಮೇಲೆ ಅಜ್ಜಿ ಇರೋಲ್ಲ, ನಮ್ಮ ಮನೆಗೆ ಹೋದ್ಮೇಲೂ ಅಜ್ಜಿ ಇರೋಲ್ಲ. ಹೆಂಗಾಗುತ್ತೋ ಏನು ಅಂತ ಗೊತ್ತಿಲ್ಲ. ಸೊ ಬನ್ನಿ ಮುಂದೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಈ ವಿಷಯನ ಅಂದರೆ ಈ ಟಾಪಿಕ್ನ ಮಾತಾಡ್ಕೊಂಡೇ ಹೋಗೋಣ. ಇವಾಗ ದೇವಸ್ಥಾನಕ್ಕೆ ರೆಡಿಯಾಗಿದ್ದೀವಿ, ಎಲ್ಲರೂ ಹೋಗೋದೇ ಇವಾಗ. ಬನ್ನಿ ಹೋಗೋಣ. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ನಾನು ಕೈ ಮಗ ಕೊಟ್ಟಿದ್ದಲ್ವ ನೋಡಿ, ಅದಕ್ಕೆ ನನ್ನ ಕೈ ಮಗೆ ಕೊಟ್ಟಿದ್ದಲ್ವಾ. ನಮ್ಮ ತಾತ ಬರಲಿಲ್ಲ, ಕರ್ದೆ ದೇವಸ್ಥಾನಕ್ಕೆ ಬಾ ಅಂತ ಬರಲಿಲ್ಲ. ಸೊ ನಾವೇ ಹೋಗಿ ಬರ್ತೀವಿ. ಬನ್ನಿ ಹೋಗಿ ಬರೋಣ. ಸೊ ಗೈಸ್ ಬಂದ್ವಿ ದೇವಸ್ಥಾನಕ್ಕೆ. ಇದೇ ದೇವಸ್ಥಾನ ತೆಗ್ದಿರ್ತೋ ಇಲ್ವೋ ಅನ್ನೋ ಡೌಟಲ್ಲಿ ಬಂದ್ವಿ. ಸದ್ಯ ತೆಗ್ದೈತೆ. ಬನ್ನಿ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಏನು ಗೊತ್ತಾ, ನಮ್ಮ ಪಾಪ ಗಂಟೆ ಹೊಡೆದ್ರೆ ಅಳ್ತವನೆ. ಅದಕ್ಕೆ ನಾನು ಈಚೆಗೆ ಬಂದ್ಬಿಟ್ಟೆ ದೇವಸ್ಥಾನದಿಂದ. ಗಂಟೆ ಹೊಡೆದ್ರೂ ಭಯ ಬೀಳ್ತವನೆ, ಯಾಕೋ ಗೊತ್ತಿಲ್ಲ ಇಷ್ಟು ಭಯ ಬೀಳ್ತವನೆ ಅಂತ. ಗಂಟೆ ಹೊಡೆದ್ರು ಅಳ್ತವನೆ, ಈಚೆಗೆ ಕರ್ಕೊಂಬಂದ್ರೆ ಸುಮ್ಮನೆ ಆಗ್ತವನೆ. ಇವಾಗ ಯಂತ್ರ ಕರ್ಕೊಂಡು ಹೋಗ್ಬೇಕು, ಅಳ್ತಾವನೆ. ಬನ್ನಿ ಹೋಗೋಣ. ಸೊ ಗೈಸ್ ದೇವಸ್ಥಾನದಿಂದ ಮನೆಗೆ ಹೋಗ್ತಿದ್ದೀವಿ. ನಮ್ಮ ಪಾಪ ಸಿಕ್ಕಾಪಟ್ಟೆ ಎದ್ರುಕಂತಾನೆ. ಅದು ಯಾಕೆ ಹಿಂಗೆ ಎದ್ರುಕಣಕ್ಕೆ ಕಲ್ತವನು. ಗಂಟೆ ಹೊಡೆದ್ರೆ ಎದ್ರುಕಂತಾನೆ. ಅಲ್ಲಿ ಯಾರಾದರೂ ಜನಗಳು ಬಂದ್ಬಿಟ್ಟು ಗಂಟೆ ಹೊಡೆದ್ರೆ ಎದ್ರುಕಂತಾನೆ. ದೇವಸ್ಥಾನ ಮುಗೀತು, ದರ್ಶನ ಎಲ್ಲ ಆಯಿತು, ಯಂತ್ರ ಎಲ್ಲ ಕಟ್ಟಿಸ್ಕೊಂಡು ಮನೆಗೆ ಹೋಗ್ತಿದ್ದೀವಿ. ಇವಾಗ ಮನೆಗೆ ಹೋಗಿ ಗೆಟಪ್ ಚೇಂಜ್ ಮಾಡಿ 1-2 ಅವರ್ ಮಲ್ಕೊಂಡು ರೆಸ್ಟ್ ಮಾಡಿ. ಇವಾಗ ಅವನು ಮಲ್ಕೊತಾನೆ, ಯಾಕಂದರೆ ತುಂಬ ಹತ್ಬಿಟ್ಟ, ಗಂಟ್ಲೆಲ್ಲ ಒಣಗಿರುತ್ತೆ. ಸ್ವಲ್ಪ ಮಲ್ಕೊಂಡು ಎದ್ದೊಳ್ತಾನೆ ಅನ್ಕೊತೀನಿ. ಅವನ ಜೊತೆ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಎದ್ದೊಳ್ತೀನಿ, ಆಮೇಲೆ ಸಿಗ್ತೀನಿ. ಗೈಸ್ ನಮ್ಮೂರಲ್ಲಿ ಮನೆಯೇ ಸೀರೆ ಅಂಗಡಿ ಆಗ್ಬಿಟ್ಟೈತೆ ನೋಡಿ. ಇಲ್ಲೊಂದು ಸೀರೆ ಅಂಗಡಿ ಬೋರ್ಡು, ಅಲ್ಲೊಂದು ಸೀರೆ ಅಂಗಡಿ ಬೋರ್ಡು, ಅಲ್ಲೊಂದು ಪವಿತ್ರ ಅಂತ ಸೀರೆ ಅಂಗಡಿ ಬೋರ್ಡು, ಮುಂದೆಗಡೆ ಅಲ್ಲೊಂದು ಸೀರೆ ಅಂಗಡಿ ಬೋರ್ಡು ನೋಡಿ. ಇದು ಈ ಅಂಗಡಿ KV ಚಂದ್ರಯ್ಯ ಅನ್ನೋ ಸೀರೆ ಅಂಗಡಿನೇ ನಮ್ಮ ಊರಿಗೆ ಫೇಮಸ್. ಅದು ಒಳ್ಳೆ ಮಾಲ್ ಥರ ಐತೆ ಆ ಸೀರೆ ಅಂಗಡಿ. ರೋಡಿಗೂ ಸೀರೆ ಅಂಗಡಿಗಳು ನಮ್ಮೂರಲ್ಲಿ. ನೋಡಿ, ಯಾರಾದರೂ ಪರ್ಚೇಸ್ ಮಾಡೋರಿದ್ರೆ ಬನ್ನಿ, ನಾನು ತೋರಿಸ್ತೀನಿ. ಇಲ್ಲೊಂದು ಸೀರೆ ಅಂಗಡಿ ನೋಡಿ, ಅಲ್ಲೊಂದು ಸೀರೆ, ಮನೆಯೂ ಸೀರೆ ಅಂಗಡಿ ಆಗ್ಬಿಟ್ಟೈತೆ ನಮ್ಮೂರಲ್ಲಿ. ಗೈಸ್ ಮನೆಗೆ ಬಂದ್ವಿ. ನಮ್ಮ ತಾತ ಅವರು ಮಲ್ಕೊಂಡಿದ್ದಾರೆ. ತಾತ ಏನು ಗೊತ್ತಾ, ಆ ಹುಡ್ಗ ಜನಗಳು ಬಂದು ಗಂಟೆ ಹೊಡೆಯಂಗಿಲ್ಲ, ಲಬೋ ಅನ್ನುತ್ತೆ. ಹಾಕಜ್ಜಿ ಕೆಳಕ್ಕೆ ಇವಾಗ ಅಳ್ತಾನೆ ನೋಡ್ರಿ. ಹಂಗೆ ಗಂಟೆ ಹೊಡೆದ್ರು ಎದ್ರುಕಂತ. ನೀವು ಎಂತ ಮನುಷ್ಯನಪ್ಪ ದೇವ್ರೆ. ಚಿಕ್ಕ ಮಕ್ಳು ಎಲ್ಲ ಮಕ್ಳು ಎದ್ರುಕಂತಾರೆ, ಏನು ಮಾಡೋಕ್ಕಾಗಲ್ಲ. ಅಂದ್ರೆ ಹಂಗೆ ಎದ್ರುಕೊಂಬಾರ್ದು. ಸರಿ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಎಲ್ರಿಗೂ. ಕೀಪ್ ವಾಚಿಂಗ್. ಸೊ ಫ್ರೆಂಡ್ಸ್ ಮನೆಗೆ ಬಂದ್ವಿ, ಗೆಟಪ್ ಚೇಂಜ್ ಮಾಡಿದ್ವಿ. ಇವಾಗ ಬಟ್ಟೆ ಪ್ಯಾಕ್ ಮಾಡ್ಕೊತಿದ್ದೀವಿ. 5 ದಿವಸ ನಾವು ಟ್ರಿಪ್ ಹೋಗ್ತಿದ್ದೀವಿ ಅವ್ರ ಜೊತೆ. ನೋಡ್ರಿ, ಟ್ರಿಪ್ ಹೋಗ್ತೀವಿ, ಆದರೆ ಒಂದೇ ಊರು, ಅದೇ ಮನೆಗೆ ಇರ್ತೀವಿ, ಅಲ್ಲೇ ಎಲ್ಲ ಮುಗಿಸ್ಕೊಂಬರ್ತೀವಿ. ಅವರು ತಮಿಳ್ನಾಡಿಗೆ ಹೋಗ್ತಾರೆ, ನಾವು ನೆಲಮಂಗ್ಲಕ್ಕೆ ಹೋಗ್ತಿದ್ದೀವಿ ಅಷ್ಟೇ. ಬಾಣ್ತಿನ ಬಿಟ್ಟು ಅವರಿಗೆ ಟ್ರಿಪ್ಪು. ಇವಾಗ ಫೋನ್ ಹಿಡ್ಕೊಳಕ್ಕೆ ಯಾರೂ ಇಲ್ಲ, ಇಲ್ಲಿ ಇಕ್ಕಕ್ಕೂ ಏನೂ ಇಲ್ಲ. ಏನು ಫ್ರೆಂಡ್ಸ್ ಮಾಡೋದು ಇವಾಗ ಊರಿಗೆ ಹೋಗೋಕ್ಕೆ, ಟ್ರಿಪ್ ಹೋಗೋಕ್ಕೆ ನಾನು ಕೂಡ ಬಟ್ಟೆ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ನೆಲಮಂಗ್ಲ ಟ್ರಿಪ್ ಹೋಗ್ತಾ ಇದ್ದೀನಿ.
ನಮ್ಮ ಅಜ್ಜ ಇಟ್ಲಿ ತಮಿಳ್ನಾಡು ಟ್ರಿಪ್ ಹೋಗ್ತವ್ರೆ, ನಾನು ನೆಲಮಂಗ್ಲ ಟ್ರಿಪ್ ಹೋಗ್ತಾಯಿದ್ದೀನಿ. 5 ದಿವಸ ಅದು ಹೆಂಗಿರ್ದು ಸುಧಾರಿಸೋದು ಈ ಮಗಿನ ನಂಗಂತೂ ಗೊತ್ತಿಲ್ಲ. ಸಕ್ಕತ್ರಗ್ಲೇ ಮಾಡ್ತಾನೆ ಮಗಾರಾಯ. ಫ್ರೆಂಡ್ಸ್, ಯಾರಾದರೂ ಹೊಸಬ್ರು ಪಾಪು ಆಗಿರ್ತಲ್ವ ಅವ್ರ ಮಕ್ಳನ್ನ ಹಿಂಗೆ ಅಳ್ತಾರ? ಕಮೆಂಟ್ ಮಾಡಿ ಹೇಳಿ. ಅಳ್ತಿದ್ರೆ ನೀವು ಅದಕ್ಕೆ ಏನು ಮಾಡ್ತಿದ್ದೀರಾ ಅಂತಲೂ ನನಗೆ ಹೇಳಿ, ನನಗೂ ಅದು ಯೂಸ್ ಆಗುತ್ತೆ. ನೀವು ಮಾಡೋದನ್ನ ನಾನು ಮಾಡ್ತೀನಿ, ಟ್ರೈ ಮಾಡ್ತೀನಿ ಅದನ್ನು ನೋಡೋಣ. ಇವನು ಯಾಕೋ ಸಿಕ್ಕಾಪಟ್ಟೆ ಅಳ್ತಾವ್ನು, ಇಂಜೆಕ್ಷನ್ ಹಾಕಿದ ದಿವಸದಿಂದ ತೀರಾ ಎದ್ರುಕೊಂಡ್ಬಿಟ್ಟವನೆ. ಏನಾಗೈತಂತ ಗೊತ್ತಿಲ್ಲ. ಸೊ ಪ್ಲೀಸ್ ಯಾರಾದರೂ ನ್ಯೂ ಮಾಮ್ಸ್ ಮಕ್ಕಳು ಅಳ್ತಾ ಇದ್ರೆ ಅದಕ್ಕಿಂತ ರೆಮಿಡಿ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ನಾನು ಅದನ್ನು ನಿಜವಾಗ್ಲೂ ಟ್ರೈ ಮಾಡ್ತೀನಿ. ಆ್ಯಂಡ್ ದೆನ್ ಇವಾಗ ಬಟ್ಟೆ ಪ್ಯಾಕ್ ಮಾಡ್ತೀವಿ. ನನ್ನ ಮಗನಿಗೂ ಬಟ್ಟೆ ತಗೋಬೇಕು. ಸರಿ ನೋಡಿ, ಅಳ್ತಾವ್ನು ಸಿಕ್ಕಾಪಟ್ಟೆ ಅಳ್ತಾವ್ನು. ಏನು ಎಲ್ಲ ಶಾಸ್ತ್ರನೂ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆದರೂ ಅವನು ಕಂಟ್ರೋಲೇ ಆಗ್ತಾಯಿಲ್ಲ. ಟವಲ್ ಬೇಕು. ಟವಲ್ ಏನಕ್ಕೆ ಬೇಕು ಅಂತ? ಟವಲ್ ಏನಕ್ಕೆ ಯೂಸ್ ಮಾಡ್ತಾರೆ ಹೇಳು? ಹ್ಞೂ ಮತ್ತೆ ಸರಿ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಸೊ ಗೈಸ್, ನಾನೇನು ಟ್ರಿಪ್ ಹೋಗ್ತಿಲ್ಲ, ಏನೂ ಇಲ್ಲ. ಆದರೂ ಒಂದು ಬ್ಯಾಗ್ ತುಂಬ ಬಟ್ಟೆ ಆಗೈತೆ ನೋಡ್ರಿ. ಇದು ದೊಡ್ಡ ಬ್ಯಾಗ್ ತುಂಬನೂ ಐತೆ. ನಾನೇನು ಟ್ರಿಪ್ ಹೋಗ್ತಿಲ್ಲ, ಏನೂ ಇಲ್ಲ, ಆದರೂ ಒಂದು ಬ್ಯಾಗ್ ತುಂಬ ಬಟ್ಟೆ ಆಗೈತೆ. ಮತ್ತು ಫ್ರೆಂಡ್ಸ್, ಏನು ಸಮಾಚಾರ? ಎಲ್ಲರೂ ಹೆಂಗಿದ್ದೀರಾ? ನಾನು ಪರವಾಗಿಲ್ಲ, ಹುಷಾರಾಗಿದ್ದೀನಿ. ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ. ಅಂದರೆ ಥ್ರೋಟ್ ಪೇಯ್ನ್ ಇತ್ತು, ಅಂದರೆ ಇಲ್ಲೆಲ್ಲ ಗಸ ಅಂತ ಇತ್ತು ಅನ್ಬೇಕು 50 ಸಲ. ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ. ನೀವೆಲ್ಲ ಹೆಂಗಿದ್ದೀರಾ ಗೈಸ್? ನಿಮಗೆಲ್ಲ ಇನ್ನೊಂದು ವಿಷಯ ಹೇಳಬೇಕು. ಅಂದರೆ ಹೇಳ್ತೀನಿ, ನಾಳೆ ಆ ವ್ಲಾಗ್ನ ಕೂಡ, ಅಂದರೆ ನಾಳೆ ಅಂದರೆ ನಾಡಿದ್ದು ಆ ವ್ಲಾಗ್ನ ಕೂಡ ಅಪ್ಲೋಡ್ ಮಾಡ್ತೀನಿ. ಅಂದರೆ ಏನು ವ್ಲಾಗ್ ಅಂತ ನಾನು ಇವಾಗಲೇ ರಿವೀಲ್ ಮಾಡೋಕ್ಕೋಗಲ್ಲ. ಅದಂತೂ ತುಂಬಾ, ನನಗಂತೂ ತುಂಬ ಸಿಟ್ಟು ಬರ್ಸೋವಂಥದ್ದು. ಅದನ್ನು ಕೂಡ ವ್ಲಾಗ್ ಮಾಡಾಕ್ತೀನಿ. ಅಂಥವ್ರಿಗೆಲ್ಲ ಏನು ಮಾಡಬೇಕು ಅಂತ ನೀವೇ ಕಮೆಂಟ್ ಮಾಡಿ ಹೇಳಾಯ್ತಾ? ಮತ್ತೆ ಸಿಗ್ತೀನಿ. ಇವಾಗ ಅದೆಲ್ಲ ಆಗಿದೆ ಪ್ಯಾಕು. ಇವಾಗ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಊಟ ಮಾಡಿ ಮತ್ತೆ ರೆಸ್ಟ್ ಮಾಡ್ತೀನಿ. ಊಟ ಅದೇ ಕಾಳುಳ್ಳಿ, ಅನ್ನ, ಸಾಂಬಾರು ಎಲ್ಲ ಮಾಡಿದ್ದಾರೆ, ಅದನ್ನು ಊಟ ಮಾಡಿಬಿಟ್ಟು ಮಲ್ಕೊಂಡು ಮತ್ತೆ ಅವ್ರು ಬಂದಮೇಲೆ ನಾನು ಅಂದರೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ ಗೈಸ್. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಸೊ ಗಾಯ್ಸ್, ಇದಿಷ್ಟು ಆಗಿತ್ತು ಗಣೇಶ ಹಬ್ಬದ ಬ್ಲಾಗು. ಇವಾಗ ನಾನು ನಮ್ಮ ಮಗ ರೆಸ್ಟ್ ಮಾಡಿದ್ದೀವಿ. ಆ್ಯಂಡ್ ದೆನ್ ನನಗೆ ಇವಾಗ ತುಂಬಾ ಕೆಲಸ ಐತೆ. ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಯಾಕಂದರೆ ತಾತ ಅವರಿಗೆ ಟ್ರಿಪ್ಪಿಗೆ ಪ್ಯಾಕಿಂಗ್ ಮಾಡಿಕೊಡ್ಬೇಕು, ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು. ಅಂದರೆ ಅವ್ರು ಮಾಡ್ತಿದ್ರು, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು. ಆಮೇಲೆ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ವೀಡಿಯೋಸ್ ನೋಡ್ತಿರೋರು, ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ ಅಂತ ಇದ್ದರೆ ಅವರೆಲ್ಲ ಹಾಗೆ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ವಿಡಿಯೋಸ್ಗೆ ಇನ್ನು ಮುಂದೆ ಚೆನ್ನಾಗಿರೋ ವೀಡಿಯೋಸ್ ಹಾಕ್ತೀನಿ. ಆ ವೀಡಿಯೋಸ್ ಎಲ್ಲ ನೋಡಬೇಕಂದ್ರೆ ನೀವು ಖಂಡಿತ ಸಬ್ಸ್ಕ್ರೈಬ್ ಮಾಡಲೇಬೇಕು. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ದೆನ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಟೇಕ್ ಕೇರ್.